ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಒಂದು ರೈಲನ್ನೇ ಹೈಜಾಕ್ ಮಾಡಲಾಗಿದೆ. ರೈಲನ್ನು ಬಲೂಚಿಸ್ತಾನ್ನ ಲಿಬರೇಷನ್ ಆರ್ಮಿಯವರು ಹೈಜಾಕ್ ಮಾಡಿದ್ದಾರೆ ಅಂತ ತಾವೇ ಹೇಳ್ಕೊಂಡಿದ್ದಾರೆ. ಕ್ವೆಟಾದಿಂದ ಪೇಶಾವರ್ಗೆ ತೆರಳುತ್ತಾ ಇರುವಂತಹ ಈ ರೈಲು ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಬರೋಬ್ಬರಿ ರೈಲಿನಲ್ಲಿರುವಂತಹ ಒಟ್ಟು 500ಕ್ಕೂ ಹೆಚ್ಚು ಜನರನ್ನು ಒತ್ತೆಯಾಳಾಗಿ ಇಟ್ಕೊಳ್ಳಲಾಗಿದೆ. ಈಗ ಕೆಲವರನ್ನ ಬಿಡುಗಡೆ ಮಾಡಿ ಅದರಲ್ಲಿ 182 ಜನರನ್ನ ಒತ್ತೆಯಾಳಾಗಿ ಇಟ್ಕೊಳ್ಳಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹೈಜಾಕ್ ಸಂದರ್ಭದಲ್ಲಿ ರೈಲಿನಲ್ಲಿ ಪಾಕ್ನ ಯೋಧರು ಸಹ ಇದ್ರು. ಯೋಧರು ಮತ್ತು ಬಂಡುಕೋರರ ನಡುವೆ ಗುಂಡಿನ ದಾಳಿ ನಡೆಯುತ್ತೆ. ಆ ದಾಳಿಯಲ್ಲಿ ಪಾಕ್ನ 11 ಸೈನಿಕರು ಸತ್ರೆ ಬಂಡುಕೋರರು ಒಟ್ಟು 13 ಜನ ಹತ್ಯೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಬಂಡುಕೋರರು ಪಾಕ್ ಸರ್ಕಾರಕ್ಕೆ ಒಂದು ದೊಡ್ಡದಾದಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ಪಾಕ್ ಸರ್ಕಾರ ಯಾವುದೇ ರೀತಿಯಲ್ಲಿ ಆಪರೇಷನ್ ಮಾಡಲು ಮುಂದಾದ್ರೆ ಒತ್ತೆಯಾಳುಗಳನ್ನು ನಾವು ಹತ್ಯೆಯನ್ನ ಮಾಡ್ತೀವಿ ಅಂತ ಸಹಿತ ತಿಳಿಸಿದ್ದಾರೆ. ಈ ರೈಲು ಹೈಜಾಕ್ ಮಾಡೋದನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತೆಗೆದುಕೊಂಡಿದೆ. ಹಾಗಿದ್ರೆ ಈ ಬಲೂಚ್ ಲಿಬರೇಷನ್ ಆರ್ಮಿ ಯಾರು? ಯಾಕೆ ಇವರು ಪದೇ ಪದೇ ಪಾಕ್ ಸರ್ಕಾರದ ವಿರುದ್ಧವಾಗಿ ಬಂಡೇಳ್ತಾ ಇದ್ದಾರೆ? ಇವರ ಬೇಡಿಕೆಗಳೇನು ಮತ್ತು ಇವರ ಉದ್ದೇಶ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತೀನಿ. ಬಲೂಚಿಸ್ತಾನ್ ಇದು ಪಾಕಿಸ್ತಾನದ ದಕ್ಷಿಣ ಪ್ರಾಂತ್ಯದಲ್ಲಿ ಬರುವಂತಹ ಒಂದು ಪ್ರದೇಶ. ಈ ಬಲೂಚಿಸ್ತಾನ್ ಪ್ರದೇಶ ಇರಾಕ್ ಮತ್ತು ಅಫ್ಘಾನಿಸ್ತಾನ ದೇಶಗಳ ಜೊತೆಗೆ ಗಡಿಯನ್ನು ಹಂಚಿಕೊಳ್ತವೆ. ಪಾಕಿಸ್ತಾನದಲ್ಲಿ ಒಟ್ಟು 4 ರಾಜ್ಯಗಳಿದ್ದಾವೆ. ಅದರಲ್ಲಿ ಪಂಜಾಬ್, ಖೈಬರ್, ಪಖ್ತೂನ್ವಾ, ಸಿಂಧ್ ಮತ್ತು ಬಲೂಚಿಸ್ತಾನ್. ಈ 4 ರಾಜ್ಯಗಳ ಪೈಕಿ ಕ್ಷೇತ್ರವಾರು ನೋಡಿದ್ರೆ ಬಲೂಚಿಸ್ತಾನ್ ಅತಿ ದೊಡ್ಡದಾದಂತಹ ಪ್ರದೇಶ. ಬಲೂಚಿಸ್ತಾನ್ನ ಪಾಕಿಸ್ತಾನದ ಒಟ್ಟು 44ರಷ್ಟು ಭೂಮಿ ಈ ಒಂದು ಬಲೂಚಿಸ್ತಾನ್ ಹೊಂದಿದೆ. ಜೊತೆಗೆ ಇಲ್ಲಿನ ಜನಸಂಖ್ಯೆ ಬರೋಬ್ಬರಿ 1,49,00,000ದಷ್ಟಿದೆ. ಸದ್ಯ ರೈಲು ಹೈಜಾಕ್ ಆಗಿರುವಂತಹ ಜಾಗ ಪಾಕಿಸ್ತಾನಕ್ಕೆ ತುಂಬಾ ಮುಖ್ಯವಾದಂತಹ ಜಾಗ. ಯಾಕಂದ್ರೆ ಪಾಕಿಸ್ತಾನದ ದಕ್ಷಿಣ ಭಾಗದ ಈ ಭೂಮಿಯಲ್ಲಿ ಸಮುದ್ರ ನೇರವಾಗಿ ಏನಂತಂದ್ರೆ ವ್ಯಾಪಾರ ವಹಿವಾಟಿಗೆ ಏನಂದ್ರೆ ಕನೆಕ್ಟ್ ಮಾಡುವಂತಹ ಪ್ರದೇಶ. ಈ ಪ್ರದೇಶದಲ್ಲೇ ಗ್ವಾದರ್ ಪೋರ್ಟ್ ಸಹಿತ ಇದೆ. ಈ ಬಂದರನ್ನ ಪಾಕಿಸ್ತಾನ ಚೀನಾಕ್ಕೆ ಲೀಸ್ ಮೇಲೆ ನೀಡಿದೆ. ಈ ಪ್ರದೇಶದಲ್ಲಿ ಚೀನಾ ಪಾಕಿಸ್ತಾನದ ಎಕನಾಮಿಕ್ ಕಾರಿಡಾರ್ ಸಹಿತ ಇದೇ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಇನ್ನು ಈ ಬಲೂಚಿಸ್ತಾನದ ಪ್ರದೇಶವು ನೈಸರ್ಗಿಕವಾಗಿ ತುಂಬಾ ಸಂಪನ್ಮೂಲಗಳಿಂದ ಕೂಡ್ಕೊಂಡಿರುತ್ತೆ. ಈ ಪ್ರದೇಶದಲ್ಲಿ ಕಲ್ಲಿದ್ದಲಾಗಿರ್ಬೋದು, ಬಂಗಾರ ಆಗಿರ್ಬೋದು, ನೈಸರ್ಗಿಕ ಅನಿಲ ಮತ್ತು ಸ್ಪೆಷಲಿ ಯುರೇನಿಯಂ ಈ ಒಂದು ಸ್ಥಳದಲ್ಲಿ ಸಿಗ್ತಾ ಹೋಗುತ್ತೆ. ಇದೇ ಪ್ರದೇಶದಲ್ಲಿ ಪಾಕಿಸ್ತಾನದ 3 ನೌಕಾ ನೆಲೆಗಳು ಸಹಿತ ಇದ್ದು ಇಲ್ಲೇ ಪರಮಾಣು ಪರೀಕ್ಷೆಯನ್ನ ಸಹಿತ ಪಾಕ್ ಈ ಹಿಂದೆ ಟೆಸ್ಟ್ ಅನ್ನ ಮಾಡಿತ್ತು. ಈ ಬಲೂಚಿಸ್ತಾನ್ನಲ್ಲಿ 4 ಪ್ರಮುಖ ಪ್ರಾಂತ್ಯಗಳಿದ್ದು ಅದರಲ್ಲಿ ಪ್ರಮುಖವಾಗಿ ಕಲಾತ್, ಖರಾನ್, ಲಾಸ್ ಬೇಲಾ ಮತ್ತು ಮಕ್ರಾನ್ ಈ 4 ಪ್ರಾಂತ್ಯಗಳಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದು ಇದೇ ಕಲಾತ್ ಪ್ರದೇಶ. 1947ರಲ್ಲಿ ಬ್ರಿಟಿಷರಿಂದ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರಗೊಂಡ ನಂತರ ಕಲಾತ್ ರಾಜ್ಯ ಏನಿದೆ ಅಲ್ಲ, ಆ ರಾಜ್ಯದ ರಾಜನಾಗಿರುವಂತಹ ವ್ಯಕ್ತಿ ಆ ಪ್ರಾಂತ್ಯವನ್ನ ಸ್ವತಂತ್ರ ದೇಶವನ್ನಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಇದಾದ ಕೆಲವೇ ದಿನಗಳಲ್ಲಿ ಭಾರತದ ಜೊತೆಗೆ ಕಲಾತ್ ಸೇರ್ಪಡೆಯನ್ನ ಮಾಡುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಆವಾಗ ಚರ್ಚೆ ಆದವು. ಯಾವಾಗ ಈ ವಿಚಾರ ಚರ್ಚೆ ಆಗುತ್ತಲ್ಲ ಆವಾಗ ಆಗಿನ ಪ್ರಧಾನಿ, ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ವಿಚಾರವನ್ನ ತಳ್ಳಿ ಹಾಕ್ತಾರೆ. ಆದರೆ ಈ ಮಾತುಕತೆಯ ಚರ್ಚೆಯ ನಡೆಯುವಾಗಲೇ ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾ, ಆಗಿನ ಪಾಕಿಸ್ತಾನದ ಏನಂದ್ರೆ ಪಿತಾಮಹ ಮತ್ತು ಅದರ ಜೊತೆಗೆ ಪಾಕಿಸ್ತಾನದ ಫಾದರ್ ಆಫ್ ನೇಷನ್ ಅಂತ ಏನು ಕರೀತಾರಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ತನ್ನ ಸೇನೆಯನ್ನ ಕಲಾತ್ಗೆ ನುಗ್ಗಿಸಿ 1948ರಲ್ಲಿ ಕಲಾತ್ ಪ್ರದೇಶವನ್ನು ವಶಪಡಿಸ್ಕೊಂಡು ಬಿಡ್ತಾರೆ. ಯಾವಾಗ ಈ ಪ್ರದೇಶವನ್ನ ವಶಪಡಿಸಿಕೊಂಡ್ರು ಇಡೀ ಬಲೂಚಿಸ್ತಾನ ಪ್ರದೇಶ ಪಾಕಿಸ್ತಾನದ ಭಾಗ ಅಂತ ಪಾಕಿಸ್ತಾನ ಘೋಷಣೆಯನ್ನ ಮಾಡ್ಕೊಂಡ್ಬಿಡುತ್ತೆ. ಈ ಪ್ರದೇಶದಲ್ಲಿ ಯಾವಾಗ ಏನಂದ್ರೆ ಅಕ್ವೈರ್ ಮಾಡ್ಕೊಳ್ಳುತ್ತಲ್ಲ ಆಗಿಂದ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅಭಿವೃದ್ಧಿ ಕಾರ್ಯವನ್ನ ಮಾಡೋದಿಲ್ಲ. ಸರ್ಕಾರಗಳು ಯಾರೇ ಬಂದರೂ ಸಹಿತ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಈ ಒಂದು ಕ್ಷೇತ್ರದಲ್ಲಿ ಮಾಡೋದಿಲ್ಲ. ಈಗಲೂ ಸಹಿತ ಬಲೂಚಿಸ್ತಾನದ 25% ಹಳ್ಳಿಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನೋದು ವಿಶೇಷ. ಇದರ ಜೊತೆಗೆ ಇಡೀ ಪ್ರದೇಶದ 20% ಜನರಿಗೆ ಮಾತ್ರ ಈಗಲೂ ಸಹಿತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಉಳಿದಿರ್ತಕ್ಕಂಥವರಿಗೆ ಕುಡಿಯುವ ನೀರಿಗೂ ಸಹಿತ ತೊಂದರೆ ಪಡುವಂತಹ ವಾತಾವರಣ ಇದೆ. ಇನ್ನು ಈ ಪ್ರದೇಶ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಪಾಕಿಸ್ತಾನದಲ್ಲೇ ಒಂದಾಗಿದೆ. ಇನ್ನು ಯಾವ ಭೂಮಿಯಲ್ಲಿ ನೈಸರ್ಗಿಕ ಖನಿಜಗಳು ಯಥೇಚ್ಛವಾಗಿ ಸಿಗ್ತಾವೋ ಇದನ್ನ ಚೀನಾಕ್ಕೆ ಪಾಕಿಸ್ತಾನ ಮಾರಾಟವನ್ನ ಮಾಡಿ ಆದಾಯವನ್ನ ಹೆಚ್ಚಿಸ್ಕೊಳ್ತಾ ಇದೆ. ಆದರೆ ಆದಾಯವನ್ನು ಹೆಚ್ಚಿಸಿಕೊಂಡ್ರೂ ಸಹಿತ ಅಲ್ಲಿರುವಂತಹ ಜನರಿಗೆ ಮಾತ್ರ ಕಡೆಗಣೆಯನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಬಲೂಚಿಸ್ತಾನದಲ್ಲಿರುವಂತಹ ಜನ ನಮಗೆ ಪಾಕ್ನಿಂದ ಮುಕ್ತಿ ಬೇಕು, ನಾವು ಪ್ರತ್ಯೇಕವಾದಂತಹ ಬಲೂಚಿಸ್ತಾನ ದೇಶವನ್ನು ನಿರ್ಮಾಣ ಮಾಡ್ತೀವಿ ಅಂತ 60ರ ದಶಕದಿಂದಲೂ ಸಹಿತ ದೊಡ್ಡ ಹೋರಾಟವನ್ನು ನಡೆಸ್ತಾನೆ ಇದೆ.
ಇಲ್ಲಿಯವರೆಗೆ ಹಲವು ದೊಡ್ಡ ಹೋರಾಟಗಳು ನಡೆದವು. ಅದರ ಜೊತೆಗೆ ಪಾಕಿಸ್ತಾನದ ಹಲವು ಭಾಗಗಳಲ್ಲಿ ಈ ಒಂದು ಕಾರಣಕ್ಕಾಗಿ ರಕ್ತದ ಕೋಡಿ ಸಹಿತ ಹರಿದೋಗ್ಬಿಡುತ್ತೆ. ಇನ್ನು 2023ರ ಒಂದೇ ವರ್ಷದಲ್ಲಿ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳಿಂದ ಪಾಕ್ನಲ್ಲಿ 100ಕ್ಕೂ ಹೆಚ್ಚು ಕಡೆ ದಾಳಿ ನಡೆಯುತ್ತೆ. ಅದರಲ್ಲಿ ನೂರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಇದೇ ಕಾರಣಕ್ಕೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಸಂಘಟನೆಯನ್ನ ಪಾಕಿಸ್ತಾನ ಬ್ಯಾನ್ ಸಹಿತ ಮಾಡುತ್ತೆ. ಈಗ ಅದೇ ಸಂಘಟನೆ ತನ್ನ ಹೋರಾಟವನ್ನು ಮುಂದುವರಿಸಿದ್ದು ಈ ಬಾರಿ 9 ಬೋಗಿಯ ರೈಲನ್ನೇ ಹೈಜಾಕ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಆ ಮೂಲಕವಾಗಿ ಅತಿ ದೊಡ್ಡದಾದಂತಹ ಸಂಘರ್ಷಣಕ್ಕೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮುಂದಾಗಿದೆ. ಇನ್ನು ರೈಲು ಹೈಜಾಕ್ ಆಗಿರುವಂತಹ ಈ ಟ್ರ್ಯಾಕ್ ಏನಿದೆಯಲ್ಲ, ಅಂದ್ರೆ ಈಗ ಟ್ರ್ಯಾಕ್ ಅಲ್ಲಿ ನಿಂತಿರುವಂತಹ ರೈಲ್ ಏನಿದೆಯಲ್ಲ, ಇದೇ ಟ್ರ್ಯಾಕ್ ಕಳೆದ 3 ತಿಂಗಳಿನಿಂದ ಸಂಪೂರ್ಣವಾಗಿ ಬಂದಾಗಿತ್ತು. ಆದರೆ 3 ತಿಂಗಳ ನಂತರ ಆರಂಭ ಆಗಿರತಕ್ಕಂತಹ ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಮೊದಲ ಬಾರಿಗೆ ರೈಲು ಹೋಗುವಂತಹ ಸಂದರ್ಭದಲ್ಲಿ ಮತ್ತೆ ರೈಲನ್ನು ಹೈಜಾಕ್ ಮಾಡೋ ಮೂಲಕವಾಗಿ ಈ ಒಂದು ದೊಡ್ಡ ಆಘಾತವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಪ್ರದೇಶ, ಈ ಒಂದು ಬಲೂಚಿಸ್ತಾನ್ ಅನ್ನುವಂತಹ ಸ್ಥಳ ಏನಿದೆಯಲ್ಲ, ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟದ ಕಿಚ್ಚು ಕಾಣಸಿಗುತ್ತೆ ಅನ್ನೋದಕ್ಕೆ ಈ ಒಂದು ರೈಲ್ ಹೈಜಾಕ್ ಪ್ರಮುಖವಾದಂತಹ ನಿದರ್ಶನವಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.